ನಿಮ್ಮನ್ನ ಸಿದ್ದರಾಮಯ್ಯನವರ ವಿರೋಧಿ ಅಂತೇಳಿ ಗೊತ್ತಿಲ್ಲ ನಮಗೆ, ಆಂತರಿಕವಾಗಿ ನಿಮ್ಮ ನಡುವೆ ಹಿಂಗಿತ್ತು ಕಾಂಬಿನೇಷನ್ ಗೊತ್ತಿಲ್ಲ, ಅದು ನಿಮ್ಮ ವೈಯಕ್ತಿಕ. ಆದರೆ ಬಹಿರಂಗವಾಗಿ ಅಂತೂ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಅನೇಕ ಸಂದರ್ಭಗಳಲ್ಲಿ ಬಹುಶಃ ನೀವು ಅದನ್ನ ಕೇಳಿಸ್ಕೊಂಡಿರ್ತೀರಿ, ನಿಮ್ಮನ್ನ ಸಿದ್ದರಾಮಯ್ಯನವರ ವಿರೋಧಿ ಅಂತೇಳಿ ಬಿಂಬಿಸ್ಕೊಂಡು. ಆದ್ರೆ ಸಡನ್ ಆಗಿ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಇಬ್ರು ಜೊತೆಯಾಗಿ ಓಡಾಡೋದನ್ನ ನೋಡಿದ್ರು, ಇಬ್ರು ಬಹಳ ಒಬ್ರಿಗೊಬ್ರು ಬಹಳ ಹತ್ರ ಆಗಿದ್ದಾರೆ ಅಂತೇಳಿ ಅನ್ಸ್ಕೊಳ್ಳೋಕೆ ಶುರು ಆಯ್ತು. ಏನಿದು ಬದಲಾವಣೆ ಹಿಂಗಾಯ್ತು? ನಾನು ಸಿದ್ದರಾಮಯ್ಯನವರು ಇದು ನೋಡಿ ಸೈದ್ಧಾಂತಿಕ ರಾಜಕೀಯ ಹೋರಾಟ ಮಾಡ್ತಕ್ಕಂಥವ್ರು. ನಾನು ಬೇಕಾದ್ರೆ ಪಾರ್ಲಿಮೆಂಟ್ದು ನಿಮಗೆ ಭಾಷಣಗಳು ಕೊಡ್ತೀನಿ. ಸೈದ್ಧಾಂತಿಕವಾಗಿರ್ತಕ್ಕಂಥದ್ದು ಸಿದ್ಧಾಂತ ಇಬ್ಬರದು ಒಂದೇ ಆದಾಗ ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ. ನಾವು ಒಂದಾಗದೇ ಇರ್ಬೋದು, ಬಟ್ ಇಬ್ಬರಿಗೂ ಪರಸ್ಪರ ಗೌರವ ಇದ್ದೇ ಇರುತ್ತೆ. ಆದ್ದರಿಂದ ನಾನು ಏನು ಹೇಳಬೇಕು, ನನಗೆ ಸ್ವಾಭಿಮಾನ ಅಂತ ಬಂದಾಗ ನಾನು ಯಾರಿಗೂ ಅಷ್ಟೇ ದೊಡ್ಡವರಿದ್ರೆ ಯೋಚನೆ ಮಾಡೋದಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾನು ಈ ಪಕ್ಷದಲ್ಲಿ ಇಷ್ಟು ವರ್ಷ ದುಡ್ದಿದ್ದೀನಲ್ಲ, ನನಗೊಂದು ಮಾತು ಹೇಳ್ಬಿಡ್ಬೋದಿತ್ತು, ಹರಿಪ್ರಸಾದ್ ನಿಮ್ಗೆ ಮಾಡೋದಿಲ್ಲ ಅಂತ ಸುಮ್ಮನೆ ಇರ್ತಾ ಇದ್ದೆ. ಜೋಕರ್ ಮಾಡೋಕ್ಕೆ ಹೋದರೆ ನಾವು ಬಿಡ್ತೀವ ಅಷ್ಟೇ, ಬೇರೆ ಏನೇನಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಮಾತಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಸೈದ್ಧಾಂತಿಕವಾಗಿ ಇಬ್ಬರದು ಒಂದೇ ಯೋಚನೆ ಇರೋದ್ರಿಂದ ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ. ಇಬ್ಬರಿಗೂ ವೈಯಕ್ತಿಕವಾದ ದ್ವೇಷ ಇಲ್ಲವೇ ಇಲ್ಲ. ಅದು ಯಾವುದೇ ರಾಜಕಾರಣಿ ಜೊತೆನೂ ಇಲ್ಲ. ಆ ಥರ ನಡ್ಕೊಂಡು ಹೋಗ್ತಾ ಇದೆ. 2028ಕ್ಕೆ ಯಾರ ನಾಯಕತ್ವ ಅಂತ ಹೇಳಿ? ಸಾಮೂಹಿಕ ನಾಯಕತ್ವ. ಶಿವಕುಮಾರ್ ಅವ್ರ ನಾಯಕತ್ವ? ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ ಸಾಹೇಬರು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲದೆ ಇದ್ದರೆ ನಾವೇನೂ ಆಗೋಕ್ಕಾಗೋದಿಲ್ಲ. ನಾಯಕ ಅಂತ ಕಾಂಗ್ರೆಸ್ ಪಕ್ಷ ಹೇಳಿದಾಗ ಅವ್ರ ನಾಯಕರು. ಕಾಂಗ್ರೆಸ್ ಪಕ್ಷ ನಾಯಕ ಅಲ್ಲ ಅಂದರೆ ನಾಯಕ ಅಲ್ಲ. ಎಷ್ಟೋ ಜನಕ್ಕೆ ನೋಡ್ಬಿಟ್ಟಿದ್ದೀನಿ ನಾನು. ಜ್ಯೋತಿರಾಜ್ ಸಿಂಧ್ಯಾ ನೋಡಿ, ದುರ್ಬೀನ್ ಹಾಕೊಂಡು ನೋಡ್ಕೋಬೇಕು ಎಲ್ಲಿದ್ದಾನೆ ಅಂತ. ಕಾಂಗ್ರೆಸ್ ಪಕ್ಷ ನಾಯಕ ಅಂದರೂ ಆ ಮನುಷ್ಯನಿಗಿದ್ದಂಥ ಒಂದು ಅವಕಾಶಗಳು. ಸೋನಿಯಾ ಗಾಂಧಿ ಮನೆಗೆ ಡೈರೆಕ್ಟ್ ಎಂಟ್ರಿ ಇತ್ತು ಆ ಮನುಷ್ಯನಿಗೆ. ನಾವು ಅದ್ರ ಥ್ರೂ ಸೆಕ್ಯೂರಿಟಿ ಹೋಗಬೇಕಾಗಿತ್ತು. ಸೊ ಕಾಂಗ್ರೆಸ್ ಪಕ್ಷ ನಾಯಕರನ್ನ ಗುರುತಿಸೋದು, ಅವಕಾಶಗಳು ಕೊಡುತ್ತೆ. ಕಾಂಗ್ರೆಸ್ ಪಕ್ಷ ಈಗ ಹೇಳ್ತಾ ಇತ್ತು, ಅದಕ್ಕೆ ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ ಪಕ್ಷದಲ್ಲಿ. ನೀವು ಸಂಜಯ್ ಗಾಂಧಿ ಅವ್ರನ್ನ ನೋಡಿದ್ರಿ, ಇಂದಿರಾ ಗಾಂಧಿ ಅವರ ಜೊತೆಗೆ ಓಡನಾಡಿದ್ರಿ, ರಾಜೀವ್ ಗಾಂಧಿ ಅವ್ರು ನೋಡಿದ್ರಿ, ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನೀವು ಪ್ರಧಾನ ಕಾರ್ಯದರ್ಶಿಯಾಗಿ ಸುದೀರ್ಘವಾಗಿ ಕೆಲಸ ಮಾಡಿದ್ರಿ, ಎಲ್ಲವೂ ಹೌದು. ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದಾಗ ನಿಮಗೆ ಅವರ ನಾಯಕತ್ವದ ಬಗ್ಗೆ ಇರುವಂತಹ ವಿಶ್ವಾಸದ, ಕಾಂಗ್ರೆಸ್ ನಾಯಕರಾಗಿ ನಿಮಗೆ ವಿಶ್ವಾಸ ಇದ್ದೇ ಇರುತ್ತೆ. ಆದರೆ ಎದುರಾಳಿಗಳು ಅವ್ರನ್ನ ಪಪ್ಪು ಅಂತೇಳಿ, ಯಾಕಂದ್ರೆ ಅವರು ಅದನ್ನು ಸದನದ ಒಳಗೂ ಕೂಡ ಹೇಳ್ಕೊಂಡಿದ್ದಾರೆ, ನನ್ನನ್ನು ಪಪ್ಪು ಅಂತ ಬಿಂಬಿಸಿದ್ದಾರೆ ಅಂತೇಳಿ, ಪಪ್ಪು ಅಂತ ಕರೆದ್ರು. ಅಥವಾ ನಾನಾ ಸ್ವರೂಪಗಳಲ್ಲಿ ಅವರನ್ನ ಟೀಕಿಸುವಂಥ, ಅಂದರೆ ಏನೂ ಗೊತ್ತಿಲ್ಲದೇ ಇರುವ ಮನುಷ್ಯ ಅನ್ನುವಂಥ ರೀತಿಯಲ್ಲಿ ಅವರ ಬಗ್ಗೆ ಸಾರ್ವಜನಿಕವಾಗಿ ಅವರನ್ನು ಬಿಂಬಿಸುವಂತಹ ಕೆಲಸವೂ ಕೂಡ ನಡೆದಿದೆ. ನೀವು ರಾಹುಲ್ ಗಾಂಧಿಯಲ್ಲಿ ನೋಡುವ ನಾಯಕತ್ವ ಎಂಥದ್ದು? ನೀವು ಸೋನಿಯಾ ಗಾಂಧಿ ಹತ್ರ ಬಂದು ನಿಂತು ಬಿಟ್ರಿ. ನಾನು ರಾಹುಲ್ ಗಾಂಧಿ ಅವ್ರ ಕೆಳಗಡೆನೂ ಜನರಲ್ ಸೆಕ್ರೆಟರಿ ಆಗಿದ್ದೆ. 4 ವರ್ಷ ಅವ್ರ ಹತ್ರ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಳವಾಗಿ ಓದ್ಕೊಂಡಿರ್ತಕ್ಕಂಥ ಮನುಷ್ಯ, ವೆಲ್ ರೆಡ್ ಪರ್ಸನ್. ದೇಶದ ರಾಜಕಾರಣ, ದೇಶದ ವಿಚಾರ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲೋ ಜನಕ್ಕೆ ಬಿಟ್ಟಿದ್ದೀವಿ. ಪ್ರಪಂಚದ ಜ್ಞಾನ ಇರ್ತಕ್ಕಂಥ ಮನುಷ್ಯ. ಯಾವುದೇ ದೇಶದ ಆಗುಹೋಗುಗಳ ಬಗ್ಗೆ ಮಾತಾಡ್ತಾರೆ. ಪಪ್ಪು ತಾನೇ ಮಹಾನ್ ವಿಶ್ವಗುರು ನರೇಂದ್ರ ಮೋದಿ. ಜಾಸ್ತಿ ಬೇಡ, 5 ಪ್ರಶ್ನೆ ರಾಹುಲ್ ಗಾಂಧಿಗೆ ಅವ್ರು ಹಾಕಲಿ. ರಾಹುಲ್ ಗಾಂಧಿ 2 ಪ್ರಶ್ನೆ ಉತ್ತರ ಕೊಟ್ಬಿಟ್ರೆ ನಾನು ಅವತ್ತು ಒಪ್ಕೋತೀನಿ. ಸುಮ್ಮನೆ ಟೆಲಿಪ್ರಾಂಪ್ಟ್ ಇಟ್ಕೊಂಡು ಭಾಷಣ ಮಾಡೋದಲ್ಲ. ನೆಟ್ಟಿಗೆ ಶ್ರೀಲಂಕಾಗೆ ಹೋದಾಗ ಅಲ್ಲಿ ಮಿಸ್ಸಸ್ ಬಂಡಾರನಾಯ್ಕೆ ಅಂತ ಹೇಳಕ್ಕೆ ಬರಲಿಲ್ಲ, MRS ಬಂಡಾರನಾಯ್ಕೆ ಅಂತಾರೆ. ಹಿಂದಿನಲ್ಲೇ ಮಾತಾಡಿ, ಕನ್ನಡದಲ್ಲೇ ಮಾತಾಡಿ, ಅದನ್ನು ಇಂಟರ್ಪ್ರೇಟ್ ಮಾಡ್ತಾರೆ ಪ್ರಪಂಚದಲ್ಲಿ ಎಲ್ಲ ಕಡೆ. ಏನೋ ಮಾಡೋಕ್ಕೆ ಹೋಗಿ ತೋರಿಸ್ಬಿಟ್ಟು ಮಾಡೋಕ್ಕಾಗುತ್ತೆ. ಈಗ ರಾಹುಲ್ ಗಾಂಧಿ ಆಯ್ತಪ್ಪ, ಪಪ್ಪು ಎಫ್ಸ್ಟೀನ್ ಫೈಲ್ ಎಲ್ಲಿಂದ ಬಂತು? ಶೋಕಿ ಸೂಟ್, ಒಬಾಮನ್ ನೋಡ್ಬೇಕಂದ್ರೆ 10 ಲಕ್ಷ ಸೂಟ್ ಹಾಕೋಬೇಕಾ? ಇವೆಲ್ಲ ಲೀಡರ್ಶಿಪ್ ಕ್ವಾಲಿಟಿನ? ಮಹಾತ್ಮ ಗಾಂಧಿ ಯಾಕೆ ಕಚ್ಚೆ ದೋತಿನಲ್ಲಿ ಇದ್ದಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಹೆಂಗಿರ್ತಾನೆ ಹಂಗಿರ್ಬೇಕು ನಾನು ಅಂತ ಇದ್ದಿದ್ದು. ರಾಹುಲ್ ಗಾಂಧಿ ಎಂಥದ್ದು ಬೇಕಾದ್ರೆ ಹಾಕೋಬೋದಿತ್ತು. ಅವ್ರು ತಾತ ಬರೆದಿರೋ ಪುಸ್ತಕಗಳಿದೆ ನೋಡಿ, ತಾತ ಅಲ್ಲ ಮುತ್ತಾತ ಬರೆದಿರೋ ಪುಸ್ತಕಗಳು, ರಾಯಲ್ಟಿ ಬಂದರೆ ಸಾಕು ಆ ಮನುಷ್ಯರಿಗೆ ಯಾವ ಥರ ಲೈಫ್ ಬೇಕಾದ್ರೆ ಲೀಡ್ ಮಾಡ್ಬೋದು. ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸಸ್ ಆಫ್ ದಿ ವರ್ಲ್ಡ್ ಹಿಸ್ಟ್ರಿ, ಇನ್ನೂ ಅನೇಕ ವಿಚಾರಗಳಿದೆ. ಇವರು ಇದೆಯಲ್ಲ ನಾಗ್ಪುರ್ ಯೂನಿವರ್ಸಿಟಿ, ಅದು ರೂಮರ್ ಸ್ಪ್ರೆಡಿಂಗ್ ಸಂಘ, RSS ಇದೆ ನೋಡಿ, ರೂಮರ್ ಸ್ಪ್ರೆಡಿಂಗ್ ಸಂಘ. ಏನು ಬೇಕಾದರೂ ಹಬ್ಬಿಸ್ಬಿಡ್ತಾರೆ. ಯಾರನ್ನ ಕಾಗೆನ ಗೂಬೆ ಮಾಡ್ತಾರೆ, ಗೂಬೆನ ಕಾಗೆ ಮಾಡ್ತಾರೆ. ಸೊ ಅದಕ್ಕೆ ಬಲಿಯಾಗಿದ್ದಾರೆ. ಆದರೆ ಕದಲಿಲ್ಲ ಅವರು. ಭಾಳ ಗ್ರೌಂಡಲ್ಲಿ ನಿಂತಿದ್ದಾರೆ, ಫರ್ಮಾಗಿ ನಿಂತಿದ್ದಾರೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನೀವು ಮತ್ತೆ ಅಧಿಕಾರಕ್ಕೆ ಬರ್ತೀರಿ ಹಾಗಾದರೆ? ಪ್ರೈಮ್ ಮಿನಿಸ್ಟರ್ ಆಗ್ತಾರೆ 29ರಲ್ಲಿ.
ಯಾರೂ ತಡೆಯೋಕ್ಕಾಗಲ್ಲ. 2029 ಏಪ್ರಿಲ್ ಮೇ ತಿಂಗಳಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇವತ್ತು ನಿಮ್ಗೆ ಹೇಳೋಗಿರ್ತೀನಿ, ಆವಾಗ ತಿರ್ಗಾ ಹೇಳ್ತೀನಿ.